ಎಲ್ಲಿದೆ ಸರ್ ಇಂಥ ಅವಕಾಶ? ಎಲ್ಲಿದೆ ಸರ್ ಭೂಮಿ ಮೇಲೆ? ನಿಮ್ಮ ಖರ್ಚಿಂದ ನಿಮ್ಗೆ ದುಡ್ಡು ಬರೋದು ಎಲ್ಲರೂ ಇದೆಯಾ? ಎಲೆಕ್ಟ್ರಿಸಿಟಿ ಪೇ ಮಾಡಿದ್ರೆ ದುಡ್ಡು ಬಂದಿದೆಯಾ ಯಾವತ್ತಾದ್ರೂ? ಮೊಬೈಲ್ ರೀಚಾರ್ಜ್ ಮಾಡಿ ದುಡ್ಡು ಬಂದಿದೆಯಾ ಯಾವತ್ತಾದ್ರೂ? ಅದನ್ನ ಕೊಡ್ತಿರುವಂತ ಕಂಪನಿ ಸ್ಮಾರ್ಟ್ ಪಿಕ್ ಮೈ ಡಿಯರ್ ಫ್ರೆಂಡ್. ಇಂಥ ವಂಡರ್ಫುಲ್ ಕಂಪನಿನ ಹುಟ್ಟಾಕಿರುವಂತ ನಮ್ಮ ಸಂಸ್ಥಾಪಕರಿಗೆ ಮತ್ತೊಮ್ಮೆ ಒಂದು ಅದ್ದೂರಿ ಚಪ್ಪಾಳೆ ಮುಖಾಂತರ ಥ್ಯಾಂಕ್ಸ್ ಅಂತ. ಹಾಗೆ ಎಸ್, ಈ ಒಂದು ಕಂಪನಿಗೆ ಬಂದಾಗ ತುಂಬಾ ಸಪೋರ್ಟ್ ಮಾಡಿರುವಂತ ನಮ್ಮ ಸುದೀಪ್ ಸರ್ ಇರ್ಬೋದು, ಎಲ್ಲ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಎಲ್ಲ ನನ್ನ ಬಿಸ್ನೆಸ್ ಪಾರ್ಟ್ನರ್ಗೂ ಕೂಡ ಒಂದು ಅದ್ದೂರಿ ಚಪ್ಪಾಳೆ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಈ ಒಂದು ಟೈಮಲ್ಲಿ ನನ್ನ ಲೈಫಲ್ಲಿ ನಾನು ಯಾರನ್ನಾರು ಜಾಸ್ತಿ ನೆನೆಸ್ಕೋಬೇಕು ಅನ್ನೋದು ನನ್ನ ತಂದೆನ. ನಾನು ತುಂಬ ಇಷ್ಟಪಡೋದು ನನ್ನ ತಂದೆಗೆ. ಸೊ ಅವ್ರನ್ನ ಕೂಡ ನಮ್ಮ ತಂದೆ ತಾಯಿ ಆಶೀರ್ವಾದ ಯಾವಾಗಲೂ ನಮ್ಮ ಹತ್ರ ಇರಲಿ ಅಂತ. ಸೊ ನಮ್ಮ ತಂದೆ ತಾಯಿಗೂ ಥ್ಯಾಂಕ್ಸ್ ಹೇಳ್ತಾ, ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತಾ, ಅವಾಗಲೇ ಹೇಳಿದ್ರು ಸರ್ ನಿಮ್ಮ ಫ್ಯಾಮಿಲಿ ಬಂದಿಲ್ವ ಅಂತ. ಸೊ ಏನೂ ಇಲ್ಲ ಸರ್, ನಮ್ಮ ಫ್ಯಾಮಿಲಿ ಕೂಡ ಔಟ್ ಆಫ್ ಸ್ಟೇಷನ್ ವರ್ಕ್ ಮೇಲೆ ಇದ್ದಾರೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಾವು ಕೂಡ ಫ್ಯಾಮಿಲಿ ಬ್ಯಾಂಗ್ಳೂರಲ್ಲಿರೋದು. ಮತ್ತೊಮ್ಮೆ ನಮ್ಮ ಮೇಡಮ್ ಅಂತ ಕೇಳಿದ್ರು, ಸರ್ ನಿಮ್ಮ ಹತ್ರ 7X1 ನಮ್ಗೆ ಕೊಡ್ತೀರಾ ಸರ್ ಒಂದು ರೌಂಡ್ ಅಂದರು. ಸೊ 100% ನನ್ನ ಹತ್ರ ಇರೋ ಕಾರನ್ನು ಅವರು ಕೊಡಲ್ಲ, ಅವರು ಸ್ಮಾರ್ಟ್ ಪಿಕ್ ಬಂದರೆ ವಿತಿನ್ 6 ಮಂತ್ ನಂತರದ ಕಾರ್ ಅವ್ರಿಗೂ ಕೊಡಿಸ್ತೀನಿ ಮೇಡಮ್ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಪ್ಲೀಸ್ ಹ್ಯಾವ್ ಅ ವರ್ಡ್. ಕೋಆರ್ಡಿನೇಟ್, ಈ ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೋಆರ್ಡಿನೇಷನ್ ಸ್ಟಾರ್ಟ್ ಆಗುತ್ತೆ. ಕೋಆರ್ಡಿನೇಷನ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಇಲ್ಲಿಯ ತನಕ ಪ್ರತಿಯೊಂದನ್ನು ಅರೇಂಜ್ ಮಾಡ್ಕೊಂಡು ಬಂದಿರುವಂತಹ ಪ್ರತಿಯೊಬ್ಬರು, ಅದರಲ್ಲಿ ಸುದೀಪ್ ಸರ್ ಕೂಡ ಹೌದು. ಸೊ ಈ ಒಂದು ಕಾರ್ಯಕ್ರಮನೇ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದ್ರೆ, ಇನ್ನ ಸ್ಮಾರ್ಟ್ ಕ್ವಿಕ್ ಅದೊಂದು ದೊಡ್ಡ ಕಂಪನಿ, ಅದೊಂದು ಸಮುದ್ರ, ಆ ಸಮುದ್ರವನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ರೆ ಅದೊಂಥರ ಕಷ್ಟ ಅಂತಾನೆ ಹೇಳಬಹುದು. ಸೊ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತಹ ನಿಮ್ಮ ಜರ್ನಿಯನ್ನ ಕೇಳಬೇಕು. ಸೊ ಪ್ಲೀಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುದೀಪ್ ಅಂತೇಳಿ. ತುಂಬ ಜನಕ್ಕೆ ಗೊತ್ತಿದೆ, ಇನ್ನೊಂದಷ್ಟು ಜನ ಹೊಸಬ್ರು ಇರ್ಬೋದು, ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮೂಲತಃ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಒಂದು ಸಣ್ಣ ಹಳ್ಳಿಯಿಂದ ನನ್ನ ಒಂದು ವಿದ್ಯಾಭ್ಯಾಸನ ಮುಗಿಸ್ಕೊಂಡು ಸೊ ಬೆಂಗಳೂರಿಗೆ ಬಂದೆ. ನನ್ನದೇ ಆದಂಥ ಹಲವಾರು ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದು ಸುಮಾರು ವರ್ಷಗಳ ಕಾಲ ನಾನು ಸಹ ಎಂಪ್ಲಾಯ್ ಆಗಿ ಕೆಲಸ ಮಾಡಿದೆ. ಸೊ ಎಂಪ್ಲಾಯ್ ಆಗಿ ಕೆಲಸ ಮಾಡಿದಾಗ ನನಗೆ ಒಂದಷ್ಟು ವರ್ಷಗಳ ಕಳೆದ ನಂತರ ಗೊತ್ತಾಗಿದ್ದೇನಪ್ಪ ಅಂದರೆ, ಸೊ ಇಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋದೊಂದು ಸತ್ಯ ಗೊತ್ತಾಯಿತು. ಅದಾದ ನಂತರ ನಾನೇ ಓನಾಗಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿ, ನನಗೆ ನಾಲೆಡ್ಜ್ ಇದ್ದಂಥ ಒಂದು ಟ್ರಾವೆಲ್ಸ್ ಇಂಡಸ್ಟ್ರಿಯಲ್ಲಿ ಆ ಒಂದು ಇಂಡಸ್ಟ್ರಿನ ಆಯ್ಕೆ ಮಾಡಿಕೊಂಡು ಸೊ ಟ್ರಾವೆಲ್ಸ್ನ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೆ. ಆದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ 2020 ಮತ್ತು 2021ರಲ್ಲಿ ಸೊ ಕರೋನಾ ಬಂದಿದ್ದರಿಂದ 2 ವರ್ಷ ನನಗೆ ಬಿಸ್ನೆಸ್ಸಲ್ಲಿ ಮತ್ತೆ ಬ್ಯಾಕ್ಔಟ್ ಆಯಿತು. ಮತ್ತೆ ಝೀರೋಗೆ ಬಂದ್ವಿ. ಏನೆಲ್ಲ ಗಳಿಸಿದ್ದು ಅದೆಲ್ಲ ಮತ್ತೆ ಝೀರೋ ಆಯಿತು. ಸೊ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಮತ್ತೆ ದೊಡ್ಡ ಮಟ್ಟದ ಬಂಡವಾಳ ಹಾಕಬೇಕು. ಅದೇ ಥರ ರಿಸ್ಕ್ ಇರುತ್ತೆ. ಯಾರಾದರೂ ಟ್ರಾವೆಲ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿದ್ರೆ ಗೊತ್ತಿರುತ್ತೆ, ಯಾಕಂದರೆ ಒಂದು ದಿನನೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತೀವಿ. ಯಾಕಂದರೆ ಸೊ ಗಾಡಿಗಳು ರೋಡಲ್ಲಿ ಓಡಾಡ್ತಾ ಇರುತ್ತೆ, ಬಂಡವಾಳ ಹಾಕಿರ್ತೀವಿ. ಆದರೆ ಅಲ್ಲಿ ಅವ್ರೇನಾದರೂ ಫೋನ್ ಮಾಡಿದ್ರು ಅಂತಂದರೆ ನಮಗೆ ಅವ್ರು ಏನಕ್ಕಾರು ಮಾಡಿರಲಿ, ಸೊ ನಮಗಿಲ್ಲಿ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಏನು ಮಾಡಿದ್ರಪ್ಪ, ಏನಾಯ್ತು, ಕರೆಕ್ಟ್ ಅಲ್ವಾ? ಸೊ ಒಬ್ರು ಫೋನ್ ಮಾಡ್ತಾರೆ, ಅಣ್ಣ ಡೀಸೆಲ್ ಇಲ್ಲ. ಮತ್ತೊಬ್ರು ಫೋನ್ ಮಾಡ್ತಾರೆ, ಅಣ್ಣ ಗಾಡಿ ಪಂಚರ್ ಆಗಿದೆ. ಇನ್ನೊಬ್ರು ಫೋನ್ ಮಾಡ್ತಾರೆ, ಪೊಲೀಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಈ ಥರದೆಲ್ಲ ಜಂಜಾಟಗಳು. ಇನ್ನೊಬ್ರು ಫೋನ್ ಮಾಡ್ತಾರೆ, ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಸೊ ಇದೆಲ್ಲ ಜಂಜಾಟಗಳಿಂದ ಏನಾದರೂ ಮಾಡಿ ಹೊರಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಸೊ ತುಂಬ ಟ್ರೈ ಮಾಡ್ತಾ ಇದ್ದೆ. ಸೊ ಏನಾದರೂ ಒಂದೊಂದು ಬಿಸ್ನೆಸ್ನ ಮಾಡಬೇಕು ಅಂತ. ಸೊ ಯಾವುದನ್ನೇ ಮಾಡಬೇಕು ಅಂದರೆ ನಿಮಗೆ ಸರಿಯಾದ ನಾಲೆಡ್ಜ್ ಇರಬೇಕು. ಸೊ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಸೊ ಹಾಗಾಗಿ ಬೇರೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ನ ಮಾಡಲಿಕ್ಕೆ ನಾನು ರೆಡಿ ಆಗಲಿಲ್ಲ. ಸೊ ಅದೇ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಸ್ಮಾರ್ಟ್ ಪಿಕ್ ಅನ್ನೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ಸಿಗುತ್ತೆ. ಆ ಒಂದು ಬಿಸ್ನೆಸ್ ಆಪರ್ಚುನಿಟಿನ ಡೇ 1 ನೀವು ನಂಬಿದ್ರೆ ನಂಬಿ, ಆಕ್ಚುಲ್ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇನ್ಕಮ್ ಮಾಡಬೇಕು ಅಂತ ಇತ್ತು, ದೊಡ್ಡ ಮಟ್ಟದಲ್ಲಿ ನಾವು ಬೆಳಿತೀವಿ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿಲ್ಲ. ಅಲ್ಲಿ ಏನಿತ್ತಂದ್ರೆ ಶಾಪ್ ಮಾಡಿ, ಶೇರ್ ಮಾಡಿ, ಅರ್ನ್ ಮಾಡಿ. ಸೊ ನಾವು ಏನಪ್ಪ ಅಂದ್ರೆ ಏನಾದ್ರೂ ಬರುತ್ತೆ ಅಂದ್ರೆ ನಾವು ಅದನ್ನ ಮಾಡಕ್ ಹೋಗಲ್ಲ. ಏನಾದ್ರು ರಿಟರ್ನ್ಸ್ ಬರುತ್ತೆ ಅಂದ್ರೆ, ಆದ್ರೆ ಪುಕ್ಕಟ್ಟೆ ಮಾಡ್ತೀವಿ ಖಂಡಿತ. ಯಾವ್ದಾದ್ರು ಒಂದು ಸಿನಿಮಾ ಬಂತಂದ್ರೆ ನೋಡ್ಕೊಂಡ್ಬಂದು 100 ಜನಕ್ಕೆ ಹೇಳೋದೆ, ಕರೆಕ್ಟಾ? ಅವ್ರು ಹೋಗಿ ನೋಡ್ತಾರೆ ಅಲ್ವಾ? ಒಂದು ಬಟ್ಟೆ ತಗೊಂಡ್ರೆ ಪ್ರಮೋಷನ್ ಮಾಡ್ತೀವಿ, ಬೇರೆಯವ್ರಿಗೆ ಹೇಳ್ತೀವಿ. ಒಂದು ಗಾಡಿ ಸರ್ವಿಸ್ ಮಾಡಿದ್ರೆ ಹೇಳ್ತೀವಿ ಹೇಳಲ್ವಾ? ಖಂಡಿತ ಹೇಳ್ತೀವಿ. ಬಟ್ ಏನಾದ್ರು ರಿಟರ್ನ್ಸ್ ಬರುತ್ತೆ ಅಂದ್ರೆ ಅದು ಹೆಂಗ್ ಬರುತ್ತೆ, ಯಾಕೆ ಕೊಡ್ತಾರೆ, ಇವೆಲ್ಲ ಕ್ವಶನ್ ಮಾಡ್ತಾ ಸ್ಟಾರ್ಟ್ ಮಾಡ್ತೀವಿ. ಬಟ್ ಡೇ 1 ನನ್ಗೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ
ಒಂದಷ್ಟು ಖರ್ಚು ಮಾಡ್ತಾ ಇದೀವಿ, ದುಡಿದಿರೋ ದುಡ್ಡಲ್ಲಿ ಒಂದು 20,000 25,000 ಖರ್ಚು ಮಾಡ್ತಾ ಇದೀವಿ. ಆ ಖರ್ಚಿನಿಂದ ಅಟ್ಲೀಸ್ಟ್ ಒಂದು 500 600 1,000 ರಿಟರ್ನ್ ಬರುತ್ತಲ್ವಾ, ಇರ್ಲಿ ಬಿಡು ಒಂದು ಉಳಿತಾಯ ಅಲ್ವಾ ಅನ್ನೋ ಲೆಕ್ಕದಲ್ಲಿ ಸ್ಟಾರ್ಟ್ ಮಾಡಿ ಆದ್ಮೇಲೆ ಸೊ ನನ್ನ ಒಂದಷ್ಟು ಕ್ಲೋಸ್ ಫ್ರೆಂಡ್ಸಿಗೆ ಇದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟೆ. ಸೊ ಕೊಟ್ಟಾಗ ಅವರು ಸಹ ಒಂದಷ್ಟು ಜನ ಬಂದರು, ಒಂದಷ್ಟು ಜನ ಬಂದಿರೋರೆಲ್ಲ ಇವತ್ತು ಅಚೀವರ್ ಆಗಿ ನಿಂತ್ಕೊಂಡಿದ್ದಾರೆ. ಇವತ್ತು ನಾನು ಒಬ್ಬನೇ ಕಾರ್ ಅಚೀವರ್ ಅಲ್ಲ, ನನ್ನ ಜೊತೆ ಇನ್ನೂ 10 ಜನಕ್ಕೆ ಕಾರ್ ಕೊಡಿಸಿ ನಾನು ಕಾರ್ ಅಚೀವರ್ ಆಗಿ ಇಲ್ಲಿ ನಿಂತಿದ್ದೀನಿ. ಇದು ನನ್ನ ಮೊದಲನೇ ಕಾರ್ ಅಚೀವ್ಮೆಂಟ್ ಅಲ್ಲ ಈ ಕಂಪ್ನಿಯಲ್ಲಿ, ಇದು ನನ್ನ 2ನೇ ಕಾರ್ ಅಚೀವ್ಮೆಂಟು. ಇದಕ್ಕೆ ಮುಂಚೆ ನಂದು 5th ಕಾರ್ ಅಚೀವ್ಮೆಂಟ್ ಆಗಿತ್ತು. ಇವಾಗ ನಂದೇ ಆದಂತ ಕಿಯಾ ಸೆಲ್ಟೋಸ್ ಕಾರ್ನ ಅಚೀವ್ಮೆಂಟ್ ಮಾಡಿ ಇವತ್ತು ಇಲ್ಲಿ ಬಂದಿದ್ದೀನಿ. ಅವತ್ತಿಗಿಂತ ಇವತ್ತು ಖುಷಿ ಅಂದ್ರೆ ನನಗೆ ತುಂಬಾ ಖುಷಿ ಇದೆ. ಯಾಕಪ್ಪ ಅಂದ್ರೆ ನನ್ನ ಜೊತೆ ಒಂದು 10 ಜನಕ್ಕೆ ಕಾರನ್ನ ಕೊಡಿಸೋದ್ರ ಮುಖಾಂತರ ಸೊ ಅವರು ಸಹ ನೆಮ್ಮದಿಯಾಗಿ ಬಿಸ್ನೆಸ್ ಮಾಡಬೇಕು, ನೆಮ್ಮದಿಯಾಗಿ ಓಡಾಡಬೇಕು. ಸೊ ಆ ಒಂದು ಖುಷಿ ಅವರಿಗೂ ಸಹ ನಾನೇನು ಅನುಭವಿಸ್ತಾ ಇದ್ದೆ, ನಾನೇನು ಹೋಗಿ ಬಿಸ್ನೆಸ್ ಮಾಡ್ತಾ ಇದ್ದೆ, ಆ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೂ ಆಗ್ಬೇಕು ಅಂತೇಳಿ ಮಾಡಿದ್ದು. ಓಕೆನಾ, ಇವತ್ತು ತುಂಬಾ ಖುಷಿ ವಿಚಾರ ಇದೆ. ಸೊ ಹಾಗೆ ಇಂಥ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಮಾಡೆಲ್ನ ನಮ್ಮ ದೀಪು ಸರ್ ಕ್ರಿಯೇಟ್ ಮಾಡಿ ನಮ್ಮೆಲ್ಲರ ಕೈಲೂ ಕೊಟ್ಟಿದ್ರಿಂದ ಸೊ ಇವತ್ತು ಆಲ್ ಓವರ್ ಇಂಡಿಯಾ ನನ್ನ ಒಂದು ಟೀಮು 25,000ಕ್ಕಿಂತ ಹೆಚ್ಚು ಜನರ ಒಂದು ಟೀಮ್ ಇದೆ. ಅಂದ್ರೆ ಹೆಚ್ಚು ಜನ ಕನ್ಸ್ಯೂಮರ್ ಇದ್ದಾರೆ. ಅವರೆಲ್ಲರೂ ಇವತ್ತು ರೀಚಾರ್ಜ್ ಅಂತೂ ಮಾಡ್ತಾರೆ, ಅವರೊಂದು ಮನೆಗೆ ಗ್ರಾಸರೀಸ್ ಅಂತೂ ತಗೊಳ್ತಾರೆ. ಅದೇನು ತಗೊಂಡ್ರು ಅದರಲ್ಲಿ ಒಂದು ಸಮ್ ಪರ್ಸೆಂಟೇಜ್ ನನಗೂ ಸಹ ಅದರಲ್ಲಿ ಬೆನಿಫಿಟ್ ಸಿಗುತ್ತೆ. ಇದೇ ನಮ್ಮ ಬಿಸ್ನೆಸ್ ಮಾಡಲ್, ಬೇರೆ ಏನಿಲ್ಲ. ಶಾಪ್ ಮಾಡಿ ನಿಮ್ಗೆ ಏನ್ ಬೇಕು ಅದನ್ನ ಶಾಪಿಂಗ್ ಮಾಡಿ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಆ ಶೇರ್ ಮಾಡಿದ್ಕೆ ಕಂಪ್ನಿ ಕಡೆಯಿಂದ ನಿಮ್ಗೆ ಒಂದಷ್ಟು ಕ್ಯಾಶ್ ಬ್ಯಾಕ್ ಪಾಯಿಂಟ್ ಬರುತ್ತೆ. ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಂದ್ರೆ ನಥಿಂಗ್ ಬಟ್ ಇನ್ಕಮ್, ಅದು ಸಹ ಮನಿನೇ. ಓಕೆನಾ, ಸೊ ಈ ತರ ಒಂದು ಬಿಸ್ನೆಸ್ ಮಾಡೆಲ್ ಇದೆ. ಸೊ ಎಷ್ಟೋ ಜನ ಬಂದಿರ್ತಾರೆ, ಅವಾಗಲೇ ಶಿವ ಸರ್ ಹೇಳ್ತಿದ್ರು ಅರ್ಧಕ್ಕೆ ಎದ್ದೋಗ್ತಾರೆ, ಟೈಮ್ ನೋಡ್ತಾರೆ. ಕರೆಕ್ಟ್ ಅಲ್ವಾ ಸರ್? ನಾವು ಟೈಮ್ನ ಎಲ್ಲೆಲ್ಲೋ ಕಳಿತೀವಿ. ಇವಾಗ ಲಾಸ್ಟ್ ಒಂದು ಕೆಲವು ದಿನಗಳ ಹಿಂದೆ ಒಂದು ಸಿನಿಮಾ ಬಂದಿತ್ತು ಹಿಂದಿ, ಅದು ಒಂದು 4 ಅವರ್ ಸಿನಿಮಾ. ಕರೆಕ್ಟ್ ಅಲ್ವಾ? ಒಬ್ರು ಹೋಗಿ 4 ಅವರ್ ಸಿನಿಮಾ ನೋಡ್ತೀವಿ. ಕರೆಕ್ಟಾ? ಆ ಸಿನಿಮಾ ನೋಡಿದ್ರೆ ಸೊ ಅಲ್ಲಿ ನಮ್ಗೊಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಓಕೆ. ಬಟ್ ಲೈಫಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ? ಖಂಡಿತ ಇಲ್ಲ. ಸೊ ಇಲ್ಲಿ ಬಂದು ಕೂತು ಪೂರ್ತಿ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಮ ಒಂದು ಲೈಫಲ್ಲಿ ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ಬದಲಾವಣೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬದಲಾವಣೆ ಸ್ಟಾರ್ಟ್ ಆದ್ಮೇಲೆ ನೀವು ಎಲ್ಲಿವರೆಗೂ ಜರ್ನಿ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಬದಲಾವಣೆ ಅಥವಾ ನಿಮ್ಮ ಒಂದು ಲೈಫಲ್ಲಿ ಚೇಂಜಸ್ ಕಾಣುತ್ತೆ.